ಶ್ರೀ ಹಾರಕೂಡ ವಾಹಿನಿಗೆ ಸ್ವಾಗತ. ಅಳುವಳುತ್ತಾ ಬರುವವರಿಗೆ ನಗುತ್ತಾ ಕಳಿಸುತ್ತಿರುವಂಥ ಪೂಜ್ಯ ಡಾಕ್ಟರ್ ಚನ್ವೀರ ಶಿವಾಚಾರ್ಯರಿಗೆ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಭಕ್ತಿಪೂರ್ವಕ ಕೋಟಿಯ ಹಾರ್ದಿಕ ಶುಭಾಶಯಗಳು. ನಮ್ಮೆಲ್ಲರ ಸುದೈವ, ನಾವೆಲ್ಲ ಪತ್ರಿಕೆ ಇತ್ಯಾದಿಗಳನ್ನ ಓದ್ತಾ ಇದ್ದೆ ಚಿಕ್ಕವನಿದ್ದಾಗ ಹಿಡಿದು. ನಮ್ಮ ಹಂಪಿ ವಿಶ್ವವಿದ್ಯಾಲಯದ DV ಪರಶಿವಮೂರ್ತಿ ಸಾಹೇಬರಿಗೆ ಕೂಡ ನಾನು ಸುದೈವ ಈ ಒಂದು ವಿಶ್ವ ಪರಿಸರ ದಿನಾಚರಣೆ 2026 ಕಾರ್ಯಕ್ರಮಕ್ಕೆ ಪೂಜ್ಯ ಡಾಕ್ಟರ್ ಚನ್ವೀರ ಶಿವಾಚಾರ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಸುಮಾರು ಪ್ರತಿ ವರ್ಷ ನಾವು ಇಲ್ಲಿ ಈ ಒಂದು ಮಠದ ಮುಖಾಂತರ ನಾನು ಚಾಲನೆ ಕೊಡ್ತಾ ಇದ್ದಾರೆ ಪೂಜ್ಯರು. ನಾವು ಕಳೆದ 26 ವರ್ಷದಿಂದ ಕಲ್ಯಾಣಕರಣದಲ್ಲಿ ಕಾಡು ಬೆಳೆಸಿ ನಾಡು ಉಳಿಸಿ ಝಾಡ್ ಲಗೋ ಬೀದರ್ ಬಚಾವ್ ಕಲ್ಯಾಣಕರಣ ಬಚಾವ್ ಆಂದೋಲನ ಮಾಡ್ತಾ ಇದ್ದೀನಿ. 1 ಕೋಟಿ ಗಿಡ ನೆಡಲು ಗುರಿದೆ. ಅದೆಲ್ಲ ಪೂಜ್ಯರ ಕೃಪಾಶೀರ್ವಾದದಿಂದ ನನಗೆ ಹಲವಾರು ಪ್ರಶಸ್ತಿಗಳು, ರಾಜೀವ್ ಗಾಂಧಿ ಪರಿಸರ ಪ್ರಶಸ್ತಿ, ಇಂದಿರಾ ಪ್ರಿಯದರ್ಶಿನಿ, ವೃತ್ತಮಿಶ್ರ ಪ್ರಶಸ್ತಿ, ಹಲವಾರು ಪೂಜ್ಯರು ಕೂಡ ಪ್ರಶಸ್ತಿ ಮಾಡಿ ನನಗೆ ಹಾರೈಕೆ ಮಾಡಿದ್ದಾರೆ. ಇಂದು ಈ ಒಂದು ಶುಭ ಸಂದರ್ಭದಲ್ಲಿ ಈ ವರ್ಷದ 2026ನೇ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ ಪೂಜ್ಯ ನಮ್ಮ ಡಾಕ್ಟರ್ ಚನ್ವೀರ ಶಿವಾಚಾರ್ಯರು ಪರಿಸರ ಪ್ರೇಮಿಗಳು. ನನಗೆ ಈ ಸಂದರ್ಭ ನೆನಪು ಬರ್ತಾ ಇದೆ. ಅವರ ತಂದೆಯವರು ಪೂಜ್ಯ ಕರಬಸಯ್ಯ ಸ್ವಾಮೀಜಿಯವರು, ವೇದಮೂರ್ತಿ ಕರಬಸಯ್ಯ ಸ್ವಾಮಿಯವರು ನಮಗೆ ತುಂಬ ಮಾರ್ಗದರ್ಶನ ಮಾಡ್ತಾಯಿದ್ದರು. ಅವ್ರು ಎಂಥ ನಮ್ಮ ಸಲಹೆ ಕೊಟ್ಟಿದ್ದಾರೆ, ಬಿಲ್ವಪತ್ರೆ ವೃಕ್ಷ ಸಂರಕ್ಷಣಾ ಅಭಿಯಾನ ಅಂತ. ಅದೆಲ್ಲ ಅವರ ಆಶೀರ್ವಾದದಿಂದ ಇಲ್ಲಿ ಬಿಲ್ವಪತ್ರೆಗಳೇ ಅತಿ ಶಾರ್ಟೇಜ್ ಇದ್ದು ಈ ಭಾಗದಲ್ಲಿ. ಅವರು ನನಗೆ ಅವಾಗ ಒಂದು 10-12 ವರ್ಷಗಳಿಂದ ಅವ್ರು ನನಗೊಂದು ಜ್ಞಾನೋದಯ ಕೊಟ್ಟಿದ್ರು. ತಮ್ಮನಿ ಎಲ್ಲ ಕಡೆ ಈ ಜಾಗೃತಿ ಮಾಡ್ತೀವಿ, ಜೊತೆಗೆ ಪರಿಸರ ಸಂರಕ್ಷಣೆಯಲ್ಲಿ ಬಿಲ್ವಪತ್ರೆ ಸಂರಕ್ಷಣಾ ಅಭಿಯಾನ ಅಂತ ಸ್ಟಾರ್ಟ್ ಮಾಡಿದ್ರು. ಅವರ ಕೃಪಾಶೀರ್ವಾದದಿಂದ ನಾನು ಇಡೀ ಕಲ್ಯಾಣಕರಣದಲ್ಲಿ ಮಾಡಿದಾಗ ತುಂಬ ಜನ ಎಲ್ಲ ಭಕ್ತಿ ಭಾವದಿಂದ ನಮ್ಮ ಗೌರವದಿಂದ ಡಾಕ್ಟರ್ ಚನ್ವೀರ ಶಿವಾಚಾರ್ಯ ಆಶೀರ್ವಾದ ಮಾಡಿಕೊಟ್ಟಿದ್ದಾರೆ. ಸಸಿಗಳು ಪೂಜ್ಯ ಲಿಂಗೈಕ್ಯ ಕರಬಸವೇಶ್ವರು ಕೊಟ್ಟಿದ್ದು ಅಂತ ಹೇಳಿದ ಮೇಲೆ ನಮ್ಗೆ ತುಂಬ ಖುಷಿಯಾಗಿದೆ. ಈ ವರ್ಷ ನಾನು ಕಲ್ಯಾಣಕರಣದ ಕಾರ್ಯಕ್ರಮ ನಮ್ಮ ಕುಲಪತಿಗಳು ಪೂಜ್ಯ ನಮ್ಮ ನಲೆದಾಡೋದಿಯವರ ಅಮೃತ ಹಸ್ತಲಿಂದ ಇಂದು ನಾವು ಚಾಲನೆ ಕೊಟ್ಟು ನಾವು ಇಡೀ ಕಲ್ಯಾಣಕರಣದಲ್ಲಿ ಈ ಒಂದು ಆಂದೋಲನ ಸ್ಟಾರ್ಟ್ ಮಾಡ್ತಾ ಇದ್ವಿ. ಡಾಕ್ಟರ್ ಪೂಜ್ಯ ಡಾಕ್ಟರ್ ಚನ್ವೀರ ಶಿವಾಚಾರ್ಯರು ಮತ್ತು ನಮ್ಮ ಕುಲಪತಿಗಳು ಈ ಸಸಿ ವಿತರಿಸುವ ಮೂಲಕ ಚಾಲನೆ ಕೊಡ್ತಾ ಇದ್ದಾರೆ. ಕಾಡು ಬೆಳೆಸಿ ನಾಡು ಉಳಿಸಿ, ಕಾಡು ಬೆಳೆಸಿ ಝಾಡ್ ಲಗೋ ಹಾರ್ಕೂಡ್ ಬಚಾವ್, ಝಾಡ್ ಲಗೋ. ಮತ್ತು ಇದೇ ಥರ ನಮ್ಮ ಪರಿಸರ ವಾಹಿನಿ ಸದಸ್ಯರಂತ ಅಸ್ಲಾಮಿ ಅವರು ಕೂಡ ಎಲ್ಲಿದ್ದಾರೆ, ಅಸ್ಲಾಮಿ ಅವರು ಕೂಡ ನಮ್ಮ ಪರಿಸರಕ್ಕೆ ತುಂಬ ಸಹಾಯ ಮಾಡ್ತಾ ಇದ್ದಾರೆ. ಕಾಡು ಬೆಳೆಸಿ ನಾಡು ಉಳಿಸಿ, ಹಸಿರು ಕರ್ನಾಟಕಕ್ಕೆ ಜಯವಾಗಲಿ, ಹಸಿರು ಕರ್ನಾಟಕಕ್ಕೆ. ಗ್ರಾಮದ ಎಲ್ಲ ಗಣ್ಯರು, ಮುನ್ಸಿಪಾಲಿಟಿ ಅಧ್ಯಕ್ಷರು, ಮಲ್ಲಿನಾಥ್ ಅವರು, ನಮ್ಮ BK ಹಿರೇಮಠ ಸಾಹೇಬರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿದ್ದಾರೆ. ಒಂದು ಮಗು ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.